ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿ.ಟಿ. ರವಿ ಅಸಂವಿಧಾನಿಕ ಪದ ಬಳಕೆಗೆ ಸಂಬಂಧಪಟ್ಟಂತೆ ಹೊರಟ್ಟಿಯವರು ಆಕ್ಷೇಪವನ್ನು ವ್ಯಕ್ತಪಡಿಸಿ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. CID ಕೊಡುವಂಥದ್ದೇನಿತ್ತು, ಯಾಕೆ CIDಗೆ ತನಿಖೆ ಕೊಟ್ರಿ, ಕಾರಣ ಕೊಡಿ, ಸುದೀರ್ಘವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಪತ್ರವನ್ನು ಬರೆದಿದ್ರು. ಅಂದರೆ ಇಲ್ಲಿ ಮಾನದಂಡಗಳನ್ನು ನಿಯಮಗಳನ್ನು ಮೀರ್ತಾ ಇದೆ ರಾಜ್ಯ ಸರ್ಕಾರ ಅಂತ. ಸಾಂವಿಧಾನಿಕವಾದಂಥ ಸಂಘರ್ಷ ಉಂಟಾಗುತ್ತೆ, ಕಾನೂನಾತ್ಮಕವಾದಂತಹ ಘರ್ಷಣೆಗಳಾಗುತ್ತೆ. ಸಂಸದೀಯ ಸ್ಥಾನದಲ್ಲಿರುವಂಥವ್ರು ನಾವು ಸಭಾಪತಿಗಳು, ನಾನು ಹೇಳಿದ್ದೆ ಫೈನಲ್ಲು, ನನ್ನ ಮಾತೇ ಅಂತಿಮ. ಅದಕ್ಕೆ ಪರಮೇಶ್ವರ್ ಅವರು ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ, ಅವ್ರ ದಾಟಿಯಲ್ಲೇ ಕೊಟ್ಟಿದ್ದಾರೆ. ನೋಡಿ ಅವರ ಉತ್ತರ ಹೇಗಿದೆ, ನಯವಾಗಿದೆ ಅವರ ಉತ್ತರ. ತನಿಖೆಯಿಂದ ಸಾಂವಿಧಾನಿಕ ಸಂಘರ್ಷ ಆಗೋದಿಲ್ಲ. ಹೆಂಗಾಗುತ್ತೆ ಸಾಂವಿಧಾನಿಕವಾಗಿ ಫೈಟ್ ಆಗುತ್ತೆ ನಿಮ್ಮ ಪ್ರಕಾರ? ಸಭಾಪತಿ ಹೊರಟ್ಟಿಯವರು ಕಾನೂನು ಚೌಕಟ್ಟಿನಲ್ಲೇ ತೀರ್ಪನ್ನು ನೀಡಿದ್ದಾರೆ. ಹಾಗೆ ನಾವು ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ನಿಯಮಗಳನ್ನು ಮೀರದೆ ತನಿಖೆ ಕೊಟ್ಟಿದ್ದೇವೆ. ನೋಡೋಣ ಬಿಡಿ, ಸಂವಿಧಾನದಲ್ಲಿ ಏನೆಲ್ಲ ಅವಕಾಶಗಳಿದ್ದಾವೆ, ಕಾನೂನಲ್ಲಿ ಏನೆಲ್ಲ ಆಯ್ಕೆಗಳಿದ್ದಾವೆ, ಅದರ ಪ್ರಕಾರವೇ ತನಿಖೆ ಮಾಡೋಣ ಅಂತ ಹೇಳಿದ್ದಾರೆ.